ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 17ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದವರೆಗೆ ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 4 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3 ಗಂಟೆ 26 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ರಾತ್ರಿ 12 ಗಂಟೆ 48 ನಿಮಿಷದವರೆಗೆ ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 56 ನಿಮಿಷದಿಂದ ಅಪರಾಹ್ನ 3 ಗಂಟೆ 29 ನಿಮಿಷದವರೆಗೆ. ಕುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 49 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 3 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 21 ನಿಮಿಷದಿಂದ ಅಪರಾಹ್ನ 4 ಗಂಟೆ 13 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 46 ನಿಮಿಷದವರೆಗೆ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10 ಗಂಟೆ 38 ನಿಮಿಷದಿಂದ ರಾತ್ರಿ 12 ಗಂಟೆ 23 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಜ್ಞಾನಕ್ಕೆ ಕಾರಕನಾಗಿರುವಂಥವನು. ಹಾಗೆ ನಮ್ಮ ಶ್ರದ್ಧೆಗೆ, ನಮ್ಮ ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಹಾಗೆ ಧರ್ಮಕ್ಕೆ, ಗೌರವಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗಿರುವಂಥ ಒಂದು ನಿಷ್ಠೆ, ಪ್ರಾಮಾಣಿಕತೆ, ಇದರಿಂದಲೇ ಅತ್ಯುತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಗುರುವನ್ನು ಧನಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗಾಗಿ ಈ ದಿನ ಕುಟುಂಬ ವರ್ಗದವರಲ್ಲಿ ಬಹಳ ವಿಶೇಷವಾದಂಥ ಒಂದು ಅನುಭೂತಿ ಇದೆ. ಹಾಗೆ ಮಕ್ಕಳಿಂದಲಾಗಲಿ ಅಥವಾ
ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದಲಾಗಲಿ ಈ ದಿನ ತುಂಬ ಸಂತೋಷ ಉಂಟಾಗುವಂಥ ಸಂದರ್ಭ ಇದೆ. ಒಟ್ಟಾರೆ ಗುರುವಿನಿಂದ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಶುಭಕರವಾದಂಥ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲೇ ಕೆಲಸಗಳು ಆರಂಭ ಆಗಿಬಿಟ್ರೆ ಅತ್ಯುತ್ತಮ ಫಲಗಳೇನೋ ಸಿಕ್ಕತ್ತೆ. ಆದರೆ ಈ ಮಧ್ಯಾಹ್ನದ ಅವಧಿಯಲ್ಲಿ ಇರುವಂಥ ಗುರುಹೋರಾದ ಸಂದರ್ಭ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ತುಂಬ ನಿಧಾನ ಆಗಿಬಿಡುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ನಿಮ್ಮ ಪ್ರಯತ್ನ ಕೂಡ ನಿಧಾನ ಆಗುತ್ತೆ, ಕೆಲಸಗಳು ನಿಧಾನವಾಗಿ ಸಾಗುತ್ತೆ, ಮತ್ತು ಫಲಿತಾಂಶ ಕೂಡ ಈ ದಿನ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 5 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 21 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಯಾವ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಹಾಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನಾಗಲಿ, ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡುವಂಥ ಪ್ರಯತ್ನವನ್ನಾಗಲಿ ಮಾಡಬೇಡಿ. ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಹಾಗೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ, ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 16 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ಈ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ರಾಜಕಾರಣಿಗಳು ಪ್ರಯಾಣ ಮಾಡುವಂಥ ವಿಚಾರ, ಯಾವುದೇ ಹೊಸ ಕಾರ್ಯವನ್ನು ಆರಂಭ ಮಾಡುವಂಥ ವಿಚಾರ, ಇದನ್ನೆಲ್ಲ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳನ್ನು ಕೂಡ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ನಿಮಗೆ ಅನುಕೂಲ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡ್ಬೋದು. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹಾಗಾಗಿ ಬಲಿಷ್ಠ ಶುಕ್ರನಿಂದ ನೀವು ಉತ್ತಮ ರೀತಿಯಲ್ಲಿ ಹಣದ ವ್ಯವಹಾರಗಳನ್ನು ಮಾಡ್ತೀರಿ, ಸಂಪಾದನೆ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಶುಕ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಪ್ರೀತಿಯ ಬಂಧುಗಳೇ, ನಾವು ಆಗಾಗ ಕೇಳ್ತಾ ಇರ್ತೇವೆ ಕೆಲವೊಂದು ಗ್ರಹಗಳು ಅಸ್ತವಾಗಿದೆ ಅಂತ ಹೇಳಿ. ಇದನ್ನೇ ಕೆಲವರು ಗ್ರಹ ಉರಿದು ಹೋಗಿದೆ, ಸುಟ್ಟು ಹೋಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಗ್ರಹಗಳು ಅಸ್ತವಾದಾಗ ರಾಶಿ ಚಕ್ರಗಳ ಮೇಲಾಗುವಂತಹ ಪರಿಣಾಮದ ಬಗ್ಗೆ ನಾವು ಆಗಾಗ ಕೇಳಿದ್ದೇವೆ, ಓದಿದ್ದೇವೆ. ಇಲ್ಲಿ ಗುರು ಅಸ್ತ ಆದಾಗ ಶುಭ ಅಂತ ಹೇಳಿ ಪರಿಗಣಿಸ್ತಾರೆ. ಆದರೆ ಇನ್ನಿತರ ಗ್ರಹಗಳು ಅಸ್ತ ಆದಾಗ ಅದು ಅಶುಭ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಹಾಗಾಗಿ ಯಾವುದೇ ಗ್ರಹ ಅಸ್ತ ಆಗಿದೆ ಅಂತಂದರೆ ಅರ್ಥ ಏನು, ಅದರಿಂದ ಬರುವಂತಹ ಫಲಾಫಲಗಳೇನು ಅನ್ನುವಂಥದ್ರ ಬಗ್ಗೆ ನೋಡೋಣ. ಇಲ್ಲಿ ಸೂರ್ಯ
ಗ್ರಹಗಳ ರಾಜ. ಸೂರ್ಯನನ್ನ ಅತ್ಯಂತ ಶಕ್ತಿಶಾಲಿ ಗ್ರಹ ಅಂತ ಹೇಳಿ ಕೂಡ ಕರೀತಾರೆ. ಇದಕ್ಕೆ ಕಾರಣ ಸೂರ್ಯನ ಪ್ರಖರತೆ. ಮತ್ತೆ ಒಂದು ಗ್ರಹ ಸೂರ್ಯನಿಗೆ ತುಂಬ ಹತ್ತಿರದಲ್ಲಿ ಚಲಿಸಿದಾಗ ಅದು ಸೂರ್ಯನ ತೇಜಸ್ಸು ಮತ್ತು ಶಕ್ತಿಯಿಂದ ತನ್ನ ಪ್ರಭಾವವನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಇದು ಶುಭ ಫಲಿತಾಂಶಗಳನ್ನು ನೀಡಲ್ಲ. ಅಂತಹ ಗ್ರಹಗಳ ಸ್ಥಿತಿಯನ್ನು ದೋಷಪೂರಿತ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಸೂರ್ಯನನ್ನು ಹೊರತುಪಡಿಸಿ ಎಲ್ಲ ಗ್ರಹಗಳೂ ಕೂಡ ಹೀಗೇನೆ ಅಸ್ತ ಆಗುತ್ತೆ. ಅಂದರೆ ಸೂರ್ಯನ ಜೊತೆಯಲ್ಲಿ ಯಾವುದೇ ಗ್ರಹಗಳು ಇದ್ದಾಗ, ಒಂದೇ ಮನೆಯಲ್ಲಿ ಇದ್ದಾಗ ಅಥವಾ ಒಂದೇ ರಾಶಿಯಲ್ಲಿದ್ದಾಗ ಗ್ರಹಗಳು ಅಸ್ತ ಆಗುವಂಥ ಸಂಭವ ಇರುತ್ತೆ. ಅದರಲ್ಲೂ ಚಂದ್ರ 12 ಡಿಗ್ರಿಯಲ್ಲಿ, ಮಂಗಳ 7 ಡಿಗ್ರಿಯಲ್ಲಿ, ಬುಧ 13 ಡಿಗ್ರಿಯಲ್ಲಿ, ಗುರು 11 ಡಿಗ್ರಿಯಲ್ಲಿ, ಶುಕ್ರ 9 ಡಿಗ್ರಿ ಮತ್ತು ಶನಿ 15 ಡಿಗ್ರಿಯಲ್ಲಿ. ಅಂದರೆ ಯಾವುದೇ ಗ್ರಹ ಈ ಸೂರ್ಯನ ಸುತ್ತಳತೆಯೊಳಗೆ ಬಂದರೆ ಅದು ಅಸ್ತ ಆಗುತ್ತೆ. ಉದಾಹರಣೆಗೆ ಒಂದೇ ಮನೆಯಲ್ಲಿ ಶುಕ್ರ 8 ಡಿಗ್ರಿಯಲ್ಲಿ ಮತ್ತು ಸೂರ್ಯ 14 ಡಿಗ್ರಿಯಲ್ಲಿ ಇದ್ದಾಗ ಇವೆರಡರ ನಡುವಿನ ಅಂತರ ಕೇವಲ 6 ಡಿಗ್ರಿಗಳಷ್ಟು ಇರುತ್ತೆ. ಅಂದರೆ ಶುಕ್ರ ಈಗ ದುರ್ಬಲ ಗ್ರಹವಾಗ್ತಾನೆ. ಇಂತಹ ಗ್ರಹ ತನ್ನ ಕಾರಕತ್ವಗಳನ್ನು, ಅಂದರೆ ತನ್ನ ಅಂಶದ ಶುಭ ಫಲಿತಾಂಶಗಳನ್ನು ಕೊಡಲ್ಲ. ಬುಧ ಯಾವಾಗಲೂ ಕೂಡ ಸೂರ್ಯನ ಸಮೀಪದಲ್ಲಿ ಇದ್ದರೂ ಕೂಡ ಬುಧಕ್ಕೆ 3 ಡಿಗ್ರಿಗಳನ್ನು ಪರಿಗಣಿಸಬೇಕು ಅಂತ ಹೇಳಲಾಗುತ್ತೆ. ಯಾವುದೇ ಗ್ರಹ ಸೂರ್ಯನೊಂದಿಗೆ ಇದ್ದು ಅದರಿಂದ 15 ಡಿಗ್ರಿ ದೂರದಲ್ಲಿದ್ದರೆ ಅದು ಸಂಪೂರ್ಣವಾಗಿ ಉದಯವಾಗುತ್ತೆ. ಮತ್ತು ದೂರ ಕೇವಲ 8 ಡಿಗ್ರಿಗಳಿದ್ದರೆ ಅದು ಮಧ್ಯಮವಾಗಿರುತ್ತೆ. ಮತ್ತು ಅದೇ ದೂರ 7 ಡಿಗ್ರಿಗಳಿಗಿಂತ ಕಡಿಮೆ ಇದ್ದರೆ ಅಂತಹ ಗ್ರಹ ಬುಧನನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಅಸ್ತವಾಗಿದೆ ಅಂತ ಹೇಳಬೇಕು. ಇಲ್ಲಿ ಅಸ್ತ ಆಗಿರುವಂತಹ ಗ್ರಹ ಯಾವ ರೀತಿಯ ಫಲಿತಾಂಶವನ್ನು ಕೊಡುತ್ತೆ ಅನ್ನೋಂಥದ್ರ ಬಗ್ಗೆ ನೋಡೋಣ. ಇಲ್ಲಿ ಚಂದ್ರ ಏನಾದರೂ ಅಸ್ತ ಆಗಿದ್ದರೆ ಇದು ಅಮಾವಾಸ್ಯೆಯ ಸಮಯದಲ್ಲಿ ಮಾತ್ರ ಸಂಭವಿಸುವಂಥದ್ದು. ಏಕೆಂದರೆ ಸೂರ್ಯ ಚಂದ್ರರು ಒಂದೇ ಮನೆಯಲ್ಲಿರ್ತಾರೆ ಅಥವಾ ಒಂದೇ ರಾಶಿಯಲ್ಲಿರ್ತಾರೆ. ಇಲ್ಲಿ ಚಂದ್ರ ಏನಾದರೂ ಅಸ್ತಮಿಸಿದರೆ ತಾಯಿಯ ಸುಖ ಕಡಿಮೆಯಾಗಿ ತಾಯಿಗೆ ಅನಾರೋಗ್ಯ ಉಂಟಾಗಬಹುದು. ತಾಯಿಯಿಂದ ಬರಬೇಕಾದಂಥ ಆಸ್ತಿ ಪಾಸ್ತಿಗಳಾಗಲಿ ಅಥವಾ ಸಹಾಯವಾಗಲಿ ತಡ ಆಗುತ್ತೆ. ಇನ್ನು ಕುಜಗ್ರಹ ಅಸ್ತ ಆಗಿದ್ದರೆ ಧೈರ್ಯ ಮತ್ತು ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ಹಾಗೆ ಸ್ಥಿರಾಸ್ತಿಯನ್ನು, ಭೂಮಿಯನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹಿನ್ನಡೆ ಉಂಟಾಗುತ್ತೆ. ಆಗ ವ್ಯಕ್ತಿ ಯಾವುದೇ ವ್ಯವಹಾರಕ್ಕೆ ಹೋದರೂ ಕೂಡ ನಷ್ಟವಾಗ್ತಾ ಇರುತ್ತೆ. ಇನ್ನು ಬುಧ ಏನಾದರೂ ಅಸ್ತ ಆಗಿದ್ದರೆ ಯಾವುದೇ ವಿಶೇಷ ಲಾಭವನ್ನು ನೀಡಲ್ಲ. ಅದರಲ್ಲೂ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ಒಂದು ಪ್ರಗತಿ ಇರಲ್ಲ. ಎಲ್ಲೇ ಪ್ರಯತ್ನ ಮಾಡಿದ್ರೂ ಕೂಡ ಸೋಲು ಅನ್ನುವಂಥದ್ದು ಉಂಟಾಗುತ್ತೆ. ಜೊತೆಗೆ ಈ ಚರ್ಮದ ಅಸ್ವಸ್ಥತೆಗಳು ಉಂಟಾಗುತ್ತೆ. ಹಾಗೆ ಮಾತಿನಿಂದ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇರುತ್ತೆ. ಇನ್ನು ಗುರು ಸೂರ್ಯನಿಂದ ಅಸ್ತಮಿಸಿದರೆ ವ್ಯಕ್ತಿತ್ವದ ಅಪಪ್ರಚಾರ ಆಗುತ್ತೆ. ಅಂದರೆ ನಿಮ್ಮ ಬಗ್ಗೆನೇ, ನಿಮ್ಮ ಚಾರಿತ್ರ್ಯದ ಬಗ್ಗೆನೇ ಗಾಳಿ ಸುದ್ದಿ ಹಬ್ಬುವಂಥದ್ದಿರುತ್ತೆ. ಅಂತಹ ವ್ಯಕ್ತಿ ಯಾವಾಗಲೂ ಕೂಡ ತನ್ನನ್ನು ತಾನು ನಿಜ ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಜ್ಞಾನ ಇದ್ದರೂ ಕೂಡ ಉನ್ನತ ಸ್ಥಾನ ಅಂಥವ್ರಿಗೆ ಸಿಕ್ಕಲ್ಲ. ಇನ್ನು ಶುಕ್ರ ಜಾತಕದಲ್ಲಿ ಅಸ್ತನಾದರೆ ಕೆಲಸ ಪೂರ್ಣ ಆಗಲ್ಲ. ಹಾಗೆ ಆ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ. ಇನ್ನು ಕೌಟುಂಬಿಕ ಸಂತೋಷ ಕಡಿಮೆ ಇರುತ್ತೆ ಮತ್ತು ಲೈಂಗಿಕ ರೋಗಗಳು ಬರುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಇನ್ನು ಶನಿ ಏನಾದರೂ ಅಸ್ತನಾದರೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಹಾಗೆ ನಿಮಗೆ ಬರಬೇಕಾದ ಹಣಕ್ಕಿಂತಲೇ ಖರ್ಚು ಜಾಸ್ತಿ ಆಗತ್ತೆ. ಇನ್ನು ಗೌರವದ ಕೊರತೆ ಯಾವಾಗಲೂ ಕೂಡ ಇರುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇರುವಂಥ ಒಂದು ವಿಚಾರ. ಹಾಗಾಗಿ ಅಸ್ತಗ್ರಹಗಳು ಶುಭ ಫಲವನ್ನು ನೀಡುತ್ತಾ, ಬರೀ ಈ ಅಶುಭ ಫಲಗಳೇ ಇದೆಯಲ್ಲ ಅನ್ನುವಂಥ ಒಂದು ಜಿಜ್ಞಾಸೆ ಮನಸ್ಸಿಗೆ ಮೂಡಬಹುದು. ವ್ಯಕ್ತಿಯ ಜಾತಕದ 6, 8 ಮತ್ತು 12ನೇ ಮನೆಯ ಅಧಿಪತಿಗಳನ್ನು ಹೊಂದಿಸಿದರೆ ಆ ವ್ಯಕ್ತಿ ಶುಭ ಫಲಗಳನ್ನು ಪಡ್ಕೊಳ್ತಾನೆ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಗ್ರಹಗಳು ಅಸ್ತ ಆದಾಗ ಕೆಲವು ರಾಶಿಯವರಿಗೆ ಶುಭ ಫಲಗಳು ಸಿಕ್ಕತ್ತೆ, ಕೆಲವು ರಾಶಿಯವರಿಗೆ ಅಶುಭ ಫಲಗಳೇ ಸಿಕ್ಕುವಂಥ ಸಾಧ್ಯತೆ ಇದೆ. ಏಕೆಂದರೆ ಆ ಗ್ರಹಗಳು ಅಸ್ತವಾಗುವಂಥ ಸಂದರ್ಭದಲ್ಲಿ ಇರುವ ಮನೆ ಯಾವುದು, ಅಲ್ಲಿಂದ ಇತರ ಗ್ರಹಗಳು ಇರುವಂಥ ಮನೆ ಯಾವುದು ಅನ್ನೋಂಥದ್ರ ಮೇಲೆ ಈ ಶುಭಾಶುಭ ಫಲಗಳು ನಿರ್ಧಾರಿತವಾಗುತ್ತೆ. ಹಾಗಾಗಿ ಇಲ್ಲಿ ಅಸ್ತ ಅಂತ ಹೇಳಿದ್ರೆ ಅಡಗಿ ಕುಳಿತುಕೊಳ್ಳುವಂಥದ್ದು ಅಂತ, ಅಂದರೆ ಹೈಡಿಂಗ್ ಅಂತ ಹೇಳುವಂಥದ್ದು. ಇದನ್ನೇ ಆಂಗ್ಲ ಭಾಷೆಯಲ್ಲಿ ಕಂಬಷನ್ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಸೂರ್ಯನಿಗೆ ಅತಿ ಹತ್ತಿರದ ಡಿಗ್ರಿಯಲ್ಲಿ ಇರುವಾಗ ಈ ಅಸ್ತ ಆಗತ್ತೆ ಗ್ರಹಗಳು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಮಾತು.
ಹಾಗಾಗಿ ಒಂದು ಗ್ರಹ ಸೂರ್ಯನ ಹಿಂದೆ ಅಥವಾ ಮುಂದೆ ಅಥವಾ ಸೂರ್ಯನ ಯುತಿಯಲ್ಲಿದ್ದಾಗ ಅಸ್ತ ಆಗುತ್ತೆ. ಆದರೆ ಒಂದು ನಿರ್ದಿಷ್ಟ ಡಿಗ್ರಿಯ ಒಳಗೆ ಇರಬೇಕು. ಈಗಾಗಲೇ ಹೇಳಿರುವ ಒಂದು ಡಿಗ್ರಿಯ ಅಂತರದಲ್ಲಿ ಒಂದು ಗ್ರಹವನ್ನು ಸುಟ್ಟು ಹಾಕುವಂತಹ ಶಕ್ತಿ ಮಂಗಳ ಗ್ರಹಕ್ಕೆ ಮಾತ್ರ ಇರುತ್ತೆ. ಬೇರೆ ಗ್ರಹಗಳಿಗೆ ಆ ಸಾಮರ್ಥ್ಯ ಇಲ್ಲ. ಕೇತು ಗ್ರಹಕ್ಕೂ ಕೂಡ ಆ ಶಕ್ತಿ ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಕುಜ ಬೆಂಕಿಯ ಮೂಲಕ ಸುಟ್ಟು ಹಾಕಿದರೆ ಕೇತು ಜನರ ಕಣ್ಣಿಗೆ ಕಾಣದ ಬೆಂಕಿಯಿಂದ ಗ್ರಹವನ್ನು ಸುಟ್ಟು ಹಾಕುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇನ್ನು ಅಮಾವಾಸ್ಯೆಯ ದಿನ ಚಂದ್ರ ಸೂರ್ಯನಿಂದ 12 ಡಿಗ್ರಿ ಒಳಗೆ ಬಂದರೆ ಚಂದ್ರ ಕೂಡ ಸೂರ್ಯನಿಂದ ಅಸ್ತವಾಗ್ತಾನೆ. ಹಾಗಾಗಿನೇ ಈ ಅಮಾವಾಸ್ಯೆಯ ದಿನ ಜನಿಸಿದಂಥವರು ದೇವಸ್ಥಾನಕ್ಕೆ ಹೋಗಿ ಯಾವುದೇ ಪೂಜೆಯನ್ನು ಮಾಡಲಿ, ಯಾವುದೇ ಪರಿಹಾರವನ್ನು ಮಾಡಿಕೊಂಡ್ರೂ ಕೂಡ ಅವರಿಗೆ ಪೂರ್ಣ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಅಮಾವಾಸ್ಯೆಯ ದಿನ ಹುಟ್ಟಿದಂಥವರು ದೇವಸ್ಥಾನಕ್ಕೆ ಹೋಗದೆ ಗಿಡಗಳ ಬಳಿ ಹೋಗಬೇಕು, ಪ್ರಕೃತಿಯ ಬಳಿಗೆ ಹೋಗಿ ನಿವೇದನೆ ಮಾಡಿಕೊಳ್ಬೇಕು. ಅದರಲ್ಲೂ ಬಿಲ್ವಪತ್ರೆಯ ಗಿಡದ ಬಳಿ ಹೋಗಿ ಶಿವನನ್ನು ಬೇಡ್ಕೊಳ್ಬೇಕು, ಕದಂಬ ಗಿಡದ ಬಳಿ ಹೋಗಿ ಶ್ರೀ ವಿಷ್ಣುವನ್ನ ಬೇಡ್ಕೊಳ್ಬೇಕು. ಹಾಗೆ ಬೇವಿನ ಮರದ ಬಳಿಗೆ ಹೋಗಿ ದುರ್ಗೆಯನ್ನ, ಕಾಳಿಯನ್ನ ಆರಾಧನೆ ಮಾಡಿದ್ರೆ ದೇವಿಯ ಆಶೀರ್ವಾದ ಸಿಕ್ಕತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ಹುಟ್ಟಿದಂಥವರು ಬೇರೆ ಯಾವುದೇ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವ ಬದಲು ಈ ವೃಕ್ಷಗಳ ಸಹಾಯವನ್ನು ಪಡ್ಕೊಂಡ್ರೆ, ಪ್ರಕೃತಿಯ ಸಹಾಯವನ್ನು ಪಡ್ಕೊಂಡ್ರೆ ಅವರಿಗೆ ಒಳಿತಾಗುತ್ತೆ. ಹಾಗೆ ಸೂರ್ಯನ ಸ್ವಲ್ಪ ಮುಂದೆ ಹೋಗಿ ಗ್ರಹ ಏನಾದರೂ ಅಸ್ತವಾಗಿದ್ರೆ ನದಿಯ ತೀರಕ್ಕೆ ಹೋಗಿ ಜಲದೇವತೆಯನ್ನು ಬೇಡ್ಕೊಳ್ಬೇಕು. ಇನ್ನು ಕೆಲವೊಮ್ಮೆ ಲಗ್ನ ಕೂಡ ಅಸ್ತವಾಗ್ಬಿಡುತ್ತೆ. ಲಗ್ನದಿಂದ ಸೂರ್ಯ ಸಪ್ತಮದಲ್ಲಿದ್ದರೆ ಲಗ್ನ ಅಸ್ತವಾಗಿದೆ ಅನ್ನುವಂಥ ಅರ್ಥ. ಆದರೆ ಲಗ್ನದ ಡಿಗ್ರಿ ಸಮೀಪದಲ್ಲಿ ಸೂರ್ಯನ ಡಿಗ್ರಿ ಇರಬೇಕು. ಆಗ ನೀವೇ ಕಳೆದು ಹೋಗಿದ್ದೀರಿ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇಲ್ಲಿ ಆತ್ಮಕಾರಕನನ್ನು ಕೂಡ ಅದೇ ರೀತಿಯಲ್ಲಿ ನೋಡಬೇಕು. ಆತ್ಮಕಾರಕ ಯಾವಾಗಲೂ ರವಿಯಿಂದ ಅಸ್ತವಾಗಿರಬಾರ್ದು. ಆತ್ಮಕಾರಕ ಅಸ್ತವಾಗಿರುವಾಗಲೂ ಕೂಡ ನೀವು ಮಾಡಿದಂತಹ ಪೂಜೆಗೆ ತಕ್ಕ ಫಲ ಸಿಕ್ಕಲ್ಲ. ಹಾಗೆ ನೀವು ಯಾರ ಮೇಲಾದರೂ ಕೂಡ ಸಿಟ್ಟಾದಾಗ ನೀವು ಹೊರಗಿನಿಂದ ಸುಟ್ಟು ಹೋಗ್ತೀರಿ. ಇದು ಕಂಬರ್ಸ್ಟ್ ಆಗುವಂಥದ್ದು, ಅದು ಕುಜ. ಕೆಲವೊಮ್ಮೆ ಸಿಟ್ಟನ್ನು ಒಳಗೆ ನುಂಗಿಕೊಳ್ತೀರಿ, ಅದು ಕೇತು. ಹೀಗೆ ನೀವು ಎಲ್ಲವನ್ನು ಕೂಡ ಯಾವಾಗ ಸಮಾನವಾಗಿ ಸ್ವೀಕರಿಸಲಿಕ್ಕೆ ಶುರು ಮಾಡ್ತೀರೋ ಆಗ ನೀವು ಮೋಕ್ಷಕ್ಕೆ ತೀರಾ ಹತ್ತಿರವಾಗ್ತಾ ಇದ್ದೀರಿ ಅನ್ನುವಂಥ ಅರ್ಥ. ಆದ್ದರಿಂದ ಜಲರಾಶಿಗಳನ್ನು ಮೋಕ್ಷ ತ್ರಿಕೋಣ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಮೋಕ್ಷಕಾರಕ ಕೇತು, ಅಂದರೆ ನಿಮ್ಮನ್ನು ಒಳಗಿನಿಂದ ಸುಡುವಂತಹ ಬೆಂಕಿ ಅದು. ಆದ್ದರಿಂದ ಕೇತು ಜಲ ನವಾಂಶದಲ್ಲಿದ್ದಾಗ ಜಾತಕರು ಮೋಕ್ಷಕ್ಕೆ ಅತ್ಯಂತ ಹತ್ತಿರವಾಗ್ತಾರೆ. ಹಾಗಾಗಿನೇ ಒಂದು ಗ್ರಹ ಅಸ್ತ ಆಗಿದೆ ಅಥವಾ ಸೂರ್ಯನ ಸಮೀಪದಲ್ಲಿ ಜೊತೆಯಲ್ಲಿದೆಯಾ, ಹಿಂದೆ ಇದೆಯಾ, ಮುಂದೆ ಇದೆಯಾ ಅನ್ನುವಂಥದ್ದನ್ನು ನೋಡಿ ಈ ಗ್ರಹದ ಫಲಾಫಲಗಳನ್ನು ನಿರ್ಧರಿಸಬೇಕಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ಈ ದಿನದ ಪೂರ್ವಾರ್ಧ ಏನಿದೆ ತುಂಬ ಕ್ಲಿಷ್ಟಕರವಾದ ವಾತಾವರಣವನ್ನು ಹೊಂದಿರುವಂಥದ್ದು. ಹಾಗೆ ವಿವಾದಗಳು ಹೆಚ್ಚಾಗಿರುತ್ತೆ, ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಎಲ್ಲಿ ಅಗತ್ಯ ಇದೆಯೋ ಅಲ್ಲೇ ಮಾತಾಡಿ, ಎಲ್ಲಿ ಅಭಿಪ್ರಾಯ ಹೇಳಬೇಕು ಅಲ್ಲಿ ಮಾತ್ರ ನೀವು ಹೇಳುವಂಥದ್ದನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಆದಾಯ ಅಲ್ಪ ಸ್ವಲ್ಪ ಉತ್ತಮವಾಗಿರುವಂಥ ಲಕ್ಷಣಗಳಿದೆ. ಆದರೆ ಖರ್ಚು ಕೂಡ ವಿಪರೀತ ಆಗತ್ತೆ, ಎಚ್ಚರಿಕೆಯಿಂದ ಇರಬೇಕು. ಇನ್ನು ಸಾಮಾಜಿಕ ವಲಯದಲ್ಲಿ ಸ್ವಲ್ಪ ವಿನಯವಂತರಾಗಿರಬೇಕು. ಹಾಗೆ ಎಲ್ಲ ಪರಿಸ್ಥಿತಿಗಳಿಗೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಇನ್ನು ದೂರದ ಪ್ರಯಾಣ ಏನಾದರೂ ಇದ್ದರೆ ಮುಂದೂಡುವಂಥದ್ದು ತುಂಬ ಉತ್ತಮ. ಹಾಗೆ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಗಮನ ಕೊಡಬೇಕು. ಏಕೆಂದರೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳಿಗೆ ಕೈ ಹಾಕಬೇಡಿ, ಸಾಹಸ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ತುಂಬ ನಾರ್ಮಲ್ ಆಗಿರುವಂಥ ದಿನ, ಅದರಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ವ್ಯವಹಾರ, ಇನ್ನು ಯಾವುದೇ ಬಿಸ್ನೆಸ್ ಇರಲಿ, ಸ್ವಂತ ಬಿಸ್ನೆಸ್ ಇರಲಿ, ಇದನ್ನು ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ನಿರಾಸೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಒಂದು ಆಶ್ಚರ್ಯಕರವಾದಂಥ ಘಟನೆ ಎದುರಾಗುವಂಥ ಸಂಭವ ಕೂಡ ಇದೆ. ಇದು ನಿಮಗೆ ಒಂದು ವಿಚಿತ್ರವಾದ ಅನುಭವವನ್ನು ತಂದುಕೊಡುವಂಥದ್ದು. ಹಾಗೆ ಈ ದಿನ ನೀವು ಭೇಟಿಯಾಗುವಂಥ ವ್ಯಕ್ತಿಗಳಲ್ಲೂ ಕೂಡ ಕೆಲವೊಂದು ವಿಚಿತ್ರಗಳನ್ನು ನೋಡ್ತೀರಿ. ಈ ದಿನ ಒಂದು ತಿರುವನ್ನು ಪಡ್ಕೊಳ್ಳುವಂಥ ದಿನ ಕೂಡ ನಿಮಗೆ. ಹಾಗಾಗಿ ಎಲ್ಲವನ್ನೂ ಕೂಡ ಹೊಸತನ್ನು ವಿಶೇಷವಾಗಿ ಮುಕ್ತ ಮನಸ್ಸಿನಿಂದ ಸ್ವಾಗತಿಸ್ತಾ ಇರಿ, ಒಳ್ಳೆಯದಾಗತ್ತೆ.
ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾಯಿರಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕುಟುಂಬದಿಂದ ಉತ್ತಮ ಬೆಂಬಲವನ್ನು ಪಡ್ಕೊಳ್ತೀರಿ. ನಿಮಗೆ ಸಮಾಧಾನ ಇದೆ, ಸಂತೃಪ್ತಿ ಇದೆ, ಸಂತೋಷ ಇದೆ. ಜೊತೆಗೆ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಉತ್ತಮ ಪ್ರತಿಫಲ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಕೆಲವೊಮ್ಮೆ ನಿಮಗೆ ಕಷ್ಟಪಟ್ಟರೂ ಫಲ ಇರಲ್ಲ, ಆದರೆ ಈ ದಿನ ನಿಮ್ಮ ಕಷ್ಟ, ನಿಮ್ಮ ಒಂದು ಶ್ರಮ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ನಷ್ಟ ಆಗಲ್ಲ. ಅದು ನಿಮಗೆ ಉತ್ತಮವಾದಂಥ ಅವಕಾಶಗಳನ್ನೇ ತಂದುಕೊಡುತ್ತೆ. ನಿಮ್ಮ ಒಂದು ಸಾಮರ್ಥ್ಯ ಏನಿದೆ, ನಿಮ್ಮ ಯೋಗ್ಯತೆ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಅನುಭವ ಏನಿದೆ, ಇದನ್ನು ಈ ದಿನ ನೀವು ಸೂಕ್ತವಾಗಿ ಬಳಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ವಂತದ ಪ್ರಯೋಜನಕ್ಕೆ ಇದನ್ನು ಬಳಸ್ಕೊಂಡ್ರಂತೂ ಬಹಳ ಅತ್ಯುತ್ತಮ ಫಲಗಳೇ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಪ್ರಯಾಣ ನಿಮಗೆ ಸುಖಕರವಾಗಿರುತ್ತೆ, ಶುಭಕರವಾಗಿರುತ್ತೆ. ಜೊತೆಗೆ ಪ್ರಯಾಣ ಕಾಲದಲ್ಲಿ ಕೆಲವು ಆಶ್ಚರ್ಯಕರ ಘಟನೆಗಳು ಎದುರಾಗುವಂಥ ಸಂಭವ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಹೊಸ ಕಾರ್ಯಗಳನ್ನು ಕೈಗೊಂಡು ಸಮಯಕ್ಕೆ ಸರಿಯಾಗಿ ಪೂರ್ತಿ ಮಾಡುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಯಾವುದೇ ಕೆಲಸ ಆದರೂ ಕೂಡ, ಯಾವುದೇ ಒಂದು ಟಾಸ್ಕ್ ಇದ್ದರೂ ಕೂಡ ಅದನ್ನು ಬಹಳ ಸುಲಭದಲ್ಲಿ ಈ ದಿನ ನಿಭಾಯಿಸುವಂಥ ಒಂದು ಸಾಧ್ಯತೆ ಇದೆ, ಸಾಮರ್ಥ್ಯ ಇದೆ. ಇನ್ನು ಹಣಕಾಸಿನ ವ್ಯವಹಾರಗಳಾಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ ಬಹಳ ತೃಪ್ತಿದಾಯಕವಾಗಿರುತ್ತೆ. ಬರುವಂಥ ಆದಾಯ ಕಡಿಮೆ ಇದ್ದರೂ ಕೂಡ ಏನೋ ಒಂದು ತೃಪ್ತಿಯ ಭಾವ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲೇ ಒಂದು ಪ್ರಗತಿಯನ್ನು ಕಾಣುವಂಥ ದಿನ. ಏನೋ ಒಂದು ವಿಶೇಷತೆ ಅನ್ನುವಂಥದ್ದು ಇರುತ್ತೆ. ನಿಮ್ಮ ಪ್ರಯತ್ನ ನಿಮಗೆ ತುಂಬ ಖುಷಿಯನ್ನು, ಸಂತೋಷವನ್ನು ಕೊಡುತ್ತೆ. ಹಾಗೆ ನೆರೆಹೊರೆಯವರ ಜೊತೆ ಕೂಡ ಈ ದಿನ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು, ಅಥವಾ ನಿಮಗೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಮಾಜಕ್ಕೆ ಬೇಕಾದಂತಹ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ತೀರಿ. ಹಾಗೆ ತನು ಮನ ಧನದ ಅರ್ಪಣೆ ಕೂಡ ಈ ದಿನ ಆಗುವಂಥದ್ದಿದೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಎಲ್ಲೋ ಒಂದು ಕಡೆ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಬರ್ತಾ ಇದೆ. 4 ಜನ ಗುರುತಿಸ್ತಾ ಇದ್ದಾರೆ, 4 ಜನ ಅದರ ಬಗ್ಗೆ ಒಂದು ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಫೀಲಿಂಗ್ ಬರುವಂಥದ್ದು. ಹಾಗೆ ನಿಜ ಜೀವನದಲ್ಲೂ ಕೂಡ ಈ ದಿನ ಏನೋ ಒಂದು ಅಮೋಘವಾದ ಸಾಧನೆಯನ್ನು ಮಾಡ್ತೀರಿ. ಒಂದು ಅಡ್ವೆಂಚರಸ್ ಆಗಿರುವಂಥ ಕೆಲಸ, ಸಾಹಸದ ಕೆಲಸ, ಅದಕ್ಕೆ ಕೈ ಹಾಕ್ತೀರಿ, ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತೀರಿ. ಅದಕ್ಕೆ ಇದ್ದಂತಹ ಅಡೆತಡೆಗಳು ಈ ದಿನ ದೂರ ಆಗುತ್ತೆ. ಹಾಗೆ ಬೆಲೆ ಬಾಳುವ ವಸ್ತುಗಳನ್ನಾಗಲಿ ಅಥವಾ ನಿಮಗೆ ತೀರಾ ಅಗತ್ಯವಾಗಿರುವಂತಹ ಸಾಮಗ್ರಿಗಳನ್ನು ಈ ದಿನ ಖರೀದಿಸುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಆಸ್ತಿ ತಗಾದೆಗಳು, ವಿವಾದಗಳು ಏನೇ ಇದ್ದರೂ ಅದನ್ನು ನೀವು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಪ್ರಗತಿ ಇದೆ. ಅದರಲ್ಲೂ ಒಂದು ಪಾಸಿಟಿವ್ ಆಗಿರುವಂಥ ಒಂದು ರೆಸ್ಪಾನ್ಸ್ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧತೆ ತುಂಬ ಚೆನ್ನಾಗಿದೆ, ಕಾರ್ಯಸಿದ್ಧಿ ಕೂಡ ಇದೆ. ಇಲ್ಲಿ ಬರೀ ಪೂರ್ವ ಸಿದ್ಧತೆ ಅಷ್ಟೇ ಅಲ್ಲ, ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ನೀವು ಬಾಲ್ಯದ ಗೆಳೆಯರನ್ನು ಭೇಟಿ ಮಾಡ್ತೀರಿ. ಅವರ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುವಂಥದ್ದು. ಜೊತೆಗೆ ನೀವೇನಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ಅವರಿಂದ ಕೂಡ ನಿಮಗೆ ಸಂಪೂರ್ಣವಾದ ಸಹಕಾರ ಸಿಕ್ಕತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾರೋ ಒಬ್ಬರು ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ನಿಮ್ಮ ಕೈ ಹಿಡಿತಾರೆ. ಹಾಗಾಗಿ ನಿಮ್ಮ ಹಣಕಾಸಿನ ಯೋಜನೆಗಳು ಈ ದಿನ ಪೂರ್ಣ ಫಲವನ್ನು ಕೊಡುವಂಥದ್ದು ಇದೆ. ಕೆಲವೊಮ್ಮೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಹಠಾತ್ತಾಗಿ ಲಾಭದ ಸೂಚನೆಗಳು ಕೂಡ ಇರುವಂಥದ್ದು. ಎಲ್ಲವೂ ಕೂಡ ದಿಢೀರಾಗಿ ನಿಮಗೆ ಪ್ರತ್ಯಕ್ಷ ಆಗುತ್ತೆ. ಕಕ್ಕಾಬಿಕ್ಕಿಯಾಗಿಬಿಡ್ತೀರಿ. ಸ್ವಲ್ಪ ನಿಮ್ಮ ಒಂದು ಫೀಲಿಂಗನ್ನು, ನಿಮ್ಮ ಭಾವನೆಯನ್ನು ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಪ್ರಭಾವ, ಅವರ ಒತ್ತಡ, ಅವರ ದಾಕ್ಷಿಣ್ಯ ಬಹಳ ವಿಶೇಷವಾಗಿ ಹೆಚ್ಚಾಗೇ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ನೀವು ದಾರಿ ಬಿಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ನಿಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸ್ಕೊಂಡಿರುವಂಥ ಕೆಲವು ನೀತಿ ಸೂತ್ರಗಳಿದೆ, ಅದಕ್ಕೆ ರಾಜಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದನೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಈ ದಿನ ಹೆಚ್ಚು ಬಂಡವಾಳ ಹಾಕುವಂಥದ್ದಾಗಲಿ ಅಥವಾ ಈ ವ್ಯಾಪಾರದ ವಿಸ್ತರಣೆಯ ಸಂಬಂಧವಾಗಿ ಪ್ರಯಾಣ ಮಾಡುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ನಿಮಗೆ ಯಾವುದೇ ರೀತಿಯಲ್ಲಿ ಅನುಕೂಲಕರವಾದಂಥ ಸನ್ನಿವೇಶಗಳು ಎದುರಾಗಲ್ಲ. ಇನ್ನು ಮನೆಯಲ್ಲಿ ನಿಮ್ಮ ಕುಟುಂಬಸ್ಥರೇ ನಿಮಗೆ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇದೆ. ಅದರಲ್ಲೂ ಮಕ್ಕಳ ವಿಚಾರವಾಗಿ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಬರುವಂಥದ್ದು, ಬೇಸರ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಏಕೆಂದರೆ ಈ ದಿನ ಮನೆಯಲ್ಲಿ ನಿಮ್ಮ ಮಾತು ನಡೆಯಲ್ಲ, ನಿಮ್ಮ ತೀರ್ಮಾನಕ್ಕೆ ಬೆಲೆ ಇರಲ್ಲ. ಹಾಗಾಗಿನೇ ವಾದ ವಿವಾದಗಳು ನಡೆಯುವಂಥದ್ದಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಸಂಬಂಧಿಕರ ಜೊತೆ ಏನಾದರೂ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ನಿರ್ಧಾರಗಳನ್ನು, ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಈ ದಿನ ವ್ಯಕ್ತಪಡಿಸಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಲಾಭಕ್ಕಿಂತ ಮನಃಶಾಂತಿ, ಮನಸ್ಸಿನ ಆರೋಗ್ಯ. ಅದಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ. ಒತ್ತಡಕ್ಕೆ ಒಳಗಾಗಬೇಡಿ ಈ ದಿನ. ಇನ್ನು ಈ ಸನ್ನಿವೇಶ ನಿಮಗೆ ಒಪ್ಪಿಗೆ ಆಗದೇ ಇದ್ದರೆ ಆ ಒಂದು ಸನ್ನಿವೇಶದಿಂದ ಹೊರಬರುವಂಥದ್ದು ಅಥವಾ ಅಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ, ಏನೋ ಒಂದು ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ಒಂದು ರೀತಿಯಲ್ಲಿ ಸೆಟ್ಲ್ ಆಗುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ರಾಜಿ ಮಾಡಿಕೊಳ್ಳುವಂಥದ್ದು, ಇಂಥದ್ದನ್ನು ನೀವು ಈ ದಿನ ಆಧರಿಸಬೇಕಾಗತ್ತೆ. ಅಂದರೆ ಅದನ್ನೇ ನೀವು ಮುಖ್ಯವಾಗಿ ಇಟ್ಕೊಂಡು ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಬೇಕಾಗತ್ತೆ. ಹಾಗೆ ಈ ದಿನ ಅತಿಯಾದಂತಹ ಪ್ರತಿಕ್ರಿಯೆಯಿಂದ ಹಾನಿಯಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ಇದೆ. ಇನ್ನು ದೈವಿಕ ದರ್ಶನವನ್ನು ಪಡ್ಕೊಳ್ಳುವಂಥ ಭಾಗ್ಯ ಕೂಡ ಇದೆ. ಹಾಗೆ ಈ ಕುಟುಂಬ ಸದಸ್ಯರೊಂದಿಗೆ ಒಂದು ಸಣ್ಣ ಮಟ್ಟದ ಪ್ರಯಾಣ, ಪ್ರವಾಸ ಅನ್ನುವಂಥದ್ದರ ಆಯೋಜನೆ ಕೂಡ ಈ ದಿನವೇ ಆಗುವಂಥದ್ದಿದೆ. ಒಟ್ಟಾರೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದನೇ ಮುಂದುವರಿರಿ. ಅದರಲ್ಲೂ ಕಲಾವಿದರಿಗೆ ಒಳ್ಳೆಯ ದಿನ. ನಿಮ್ಮ ಒಂದು ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಒಂದು ಕಡೆ ಸಿಹಿ ಸುದ್ದಿ ಇದ್ದರೆ ಇನ್ನೊಂದು ಕಡೆ ಕಹಿ ಸುದ್ದಿ ಇರುತ್ತೆ. ಈ ಎರಡನ್ನೂ ಕೂಡ ನೀವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದೇ ಒಂದರ ಪಕ್ಷಕ್ಕೆ ನೀವು ಹೋದರೆ ಇನ್ನೊಂದು ಪಕ್ಷದಿಂದ ನಿಮಗೆ ತೀವ್ರ ಹಾನಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಅತಿಯಾಗಿ ಪ್ರತಿಕ್ರಿಯೆ ನೀಡದೆ ಎರಡನ್ನೂ ಕೂಡ ಈ ದಿನ ನೀವು ಸಮತೋಲನ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ದಿನ ನಿಮಗೆ ಹೊರಗಿನ ಜವಾಬ್ದಾರಿಗಳು ಸ್ವಲ್ಪ ಕಿರಿಕಿರಿಯನ್ನೇ ತರುವಂಥದ್ದು. ಹೊರಗಿನ ವಾತಾವರಣ ಅಷ್ಟೊಂದು ನಿಮಗೆ ಕನ್ವೀನಿಯೆಂಟ್ ಆಗಿಲ್ಲ. ಮನೆಯ ಒಳಗೆ ಒಂದು ರೀತಿಯ ರಕ್ಷಣೆ ಇದೆ, ಭದ್ರತೆ ಇದೆ, ಏನೋ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಅನ್ನುವಂಥದ್ದು ಇದೆ. ಆದರೆ ಮನೆಯ ಹೊರಗೆ ಈ ದಿನ ಸ್ವಲ್ಪ ಭಯದ ವಾತಾವರಣ ಇರುವಂಥದ್ದು, ಅನಿಶ್ಚಿತತೆ ಇರುತ್ತೆ. ಹಾಗೆ ಯಾವ ಕೆಲಸವನ್ನು ಮಾಡಿದ್ರೆ ಏನೋ ಹೇಗೋ ಅನ್ನುವಂಥ ಅನುಮಾನ ಬರುವಂಥದ್ದು, ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೇ ಇರುವಂಥ ಒಂದು ದಿನ ಇದು ನಿಮಗೆ. ಹಾಗಾಗಿ ಈ ದಿನ ಹಠಾತ್ತಾಗಿ ಒತ್ತರಿಸಿ ಬರುವಂಥ ಸನ್ನಿವೇಶಗಳನ್ನು ನಿಭಾಯಿಸಬೇಕು. ಅದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು. ಹಿರಿಯರ ಅನುಭವದ ಮಾರ್ಗದರ್ಶನ, ಅವರ ಒಂದು ಸಲಹೆಯನ್ನು ಪಡ್ಕೊಂಡ್ರೆ ಅಲ್ಪ ಸ್ವಲ್ಪ ಅನುಕೂಲತೆ ಉಂಟಾಗುತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಒಂದು ನಡವಳಿಕೆ ಏನಿದೆ, ಅವರ ಮಾತೇನಿದೆ, ಅವರ ಒಂದು ನಡತೆ ಏನಿದೆ, ಅದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಅದು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥದ್ದು. ಅವರ ಬಗ್ಗೆ, ನಿಮ್ಮ ವ್ಯಾಪಾರದ ಬಗ್ಗೆನೇ ಅನುಮಾನ ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗ ನಿಮಿತ್ತವಾಗಿ ಸ್ವಲ್ಪ ಪ್ರಯಾಣ, ಸ್ವಲ್ಪ ಚಲನೆ ಅನ್ನುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ವೆಚ್ಚ ಜಾಸ್ತಿ ಆಗುವಂಥದ್ದಿದೆ, ಜಾಗ್ರತೆ. ಹಾಗೆ ಮನೆಯ ಸದಸ್ಯರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಸೌಹಾರ್ದದಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳಿಗೆ, ಪರೀಕ್ಷೆಯಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾಳುಗಳಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಸಿಕ್ಕತ್ತೆ. ಹಾಗೆ ಅನುಕೂಲಕರವಾಗಿರುವಂತಹ ಒಂದು ವಾತಾವರಣ ಇದೆ. ಗ್ರಹ ಸ್ಥಾನಗಳು ಕೂಡ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಬಹಳ ಸರಾಗವಾಗಿ ನಡೆಯುವಂಥದ್ದು. ಆದರೆ ಈ ಸಣ್ಣ ಪುಟ್ಟ ವಿಚಾರಗಳೇನಿದೆ ಇದು ವಿವಾದಕ್ಕೆ ಕಾರಣವಾಗುತ್ತೆ. ಅದಕ್ಕೆ ಹೆಚ್ಚು ಗಮನ ಕೊಡ್ತೀರಿ. ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಬರುವಂತಹ ಒಂದು ಆದಾಯವನ್ನು, ಬರುವಂತಹ ಒಂದು ಅನುಕೂಲತೆಗಳನ್ನು ಮರೆತು ಈ ಸಣ್ಣದಕ್ಕೆ ಹೊಡೆದಾಡುವಂತಹ ಒಂದು ಮನಸ್ಥಿತಿ ಬಂದ್ಬಿಡ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಗಾಳಿ ಮಾತಿಗೆ ಕಿವಿ ಕೊಡಬೇಡಿ, ಏಕೆಂದರೆ ನಿಮ್ಮ ಆತ್ಮವಿಶ್ವಾಸದ ಮಟ್ಟ ಕೆಳಗೆ ಹೋಗ್ಬಿಡುತ್ತೆ. ಹಾಗಾಗಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ನಿಮಗೆ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ಅಂದರೆ ನಿಮ್ಮ ಮಾತು, ನಿಮ್ಮ ಸಂವಹನ, ಹೇಳಬೇಕು ಅಂದ್ಕೊಂಡಿರುವಂಥ ವಿಚಾರ, ನಿಮ್ಮ ಅಭಿಪ್ರಾಯ, ನಿಮ್ಮ ಫೀಲಿಂಗ್ಸ್ ಇದನ್ನು ಬಹಳ ಪರ್ಫೆಕ್ಟಾಗಿ ಈ ದಿನ ಕನ್ವೆ ಮಾಡ್ತೀರಿ. ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅದ್ಭುತವಾದಂತಹ ಅನುಭವ ಸಿಕ್ಕತ್ತೆ. ಹಾಗೆ ಯಾವುದೇ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡ್ತೀರಿ. ಅಂದರೆ ಒಂದು ಆಲ್ಟರ್ನೇಟ್ ಥಾಟ್ ಅನ್ನುವಂಥದ್ದು ಬರುತ್ತೆ ನಿಮಗೆ. ಆಲ್ಟರ್ನೇಟ್ ವೇಸ್ ಯಾವುದೇ ಅನ್ನುವಂಥದ್ರ ಗಮನ ಈ ದಿನ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿನೇ ಈ ದಿನ ನಷ್ಟ, ಸೋಲು ಬಹಳ ಕಡಿಮೆ ಇರುತ್ತೆ. ಆದರೆ ಈ ಸಾಲದ ಒತ್ತಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನು ಪಾರ್ಟ್ನರ್ಶಿಪ್ನ ವ್ಯವಹಾರದಲ್ಲಿ ಸ್ವಲ್ಪ ನಿರುತ್ಸಾಹ ಇರ್ಬೋದು. ಹಾಗಾಗಿನೇ ಈ ದಿನ ಅದನ್ನು ಕೂಡ ಚೇತರಿಸ್ಕೊಳ್ಬೇಕು. ಅದರಲ್ಲಿ ಲವಲವಿಕೆ ಇರಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ನೀವು ಅಂತಹ ಕೆಲಸಗಳಲ್ಲಿ 100ಕ್ಕೆ 100ರಷ್ಟು ತೊಡಗಿಸ್ಕೊಳ್ಬೇಕಾಗತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ, ಒಂದು ಲೇವಾದೇವಿ ವ್ಯವಹಾರದಲ್ಲಿ, ಭೂ ವ್ಯವಹಾರಗಳಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ನಿರೀಕ್ಷೆಯಷ್ಟು ಹಣ ಬರಲ್ಲ. ಹಾಗಾಗಿ ಪ್ರಗತಿಯೇನೋ ಇದೆ ನಿಮ್ಮ ಪ್ರಯತ್ನದಲ್ಲಿ, ಆದರೆ ಅದರಿಂದ ಬರುವಂಥ ಅನುಕೂಲತೆಗಳು ಈ ದಿನ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಸುಲಭವಾಗಿ ಯಶಸ್ಸು ಸಿಕ್ಕತ್ತೆ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಅದಕ್ಕೆ ತುಂಬ ಶ್ರಮ ಹಾಕಬೇಕಾಗತ್ತೆ. ಇನ್ನು ಈ ದಿನ ಹೊಸದಾಗಿ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಉಂಟಾಗುತ್ತೆ. ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಅದನ್ನು ಮೀಟ್ ಮಾಡಲಿಕ್ಕೆ ಈ ದಿನ ನಿಮ್ಮ ಕೈಯಿಂದ ಸಾಧ್ಯ ಆಗಲ್ಲ. ಕಾರಣ ಮನಸ್ಸು ಚಂಚಲವಾಗಿ ಇರುವಂಥದ್ದು. ಹಾಗೆ 10 ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಏಕಕಾಲಕ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು. ಹಾಗಾಗಿ ಮನಸ್ಸನ್ನು ಸ್ವಲ್ಪ ತಹಬಂದಿಗೆ ತಂದುಕೊಳ್ಳಿ. ಜೊತೆಗೆ ಯಾವುದೇ ವಿಚಾರದಲ್ಲೂ ಕೂಡ ಕೋಪ ತಾಪವನ್ನು ಮಾಡಿಕೊಳ್ಳದೆ, ನಿರಾಸೆಯನ್ನು ಮಾಡಿಕೊಳ್ಳದೆ ಅದನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ನಿಯಂತ್ರಣದ ಅಗತ್ಯತೆ ಇದೆ. ಖರ್ಚು ಅಧಿಕವಾಗಿಬಿಡುತ್ತೆ. ಇದು ಮನಸ್ಸಿಗೆ ತುಂಬ ಬೇಸರವನ್ನು ತರುವಂಥದ್ದು. ಹಾಗಾಗಿ ಈ ದಿನ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಅದರಂತೆಯೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಉದ್ಯೋಗ ಇದರಲ್ಲಿ ಅಷ್ಟೊಂದು ಉತ್ತಮವಾದಂತಹ ವಾತಾವರಣ ಇಲ್ಲ. ಭಗವಂತ ಏನು ಕೊಟ್ಟಿದ್ದಾನೋ ಅದೇ ಇದಕ್ಕೆ ತೃಪ್ತಿಯಾಗಿರಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಇರಬೇಕಾಗತ್ತೆ. ಈ ದಿನ ಯಾವುದೇ ರೀತಿಯ ದೊಡ್ಡ ಮಟ್ಟದ ಸಾಧನೆಗಳಾಗಲ್ಲ. ಇದ್ದುದರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಹಳೆಯ ಕೆಲಸ ಕಾರ್ಯಗಳು, ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಈ ದಿನ ಪೂರ್ಣ ಆಗುತ್ತೆ. ಇದರಿಂದ ಸಂಪೂರ್ಣವಾದಂತಹ ಫಲಿತಾಂಶ ನಿಮ್ಮ ಕೈಗೆ ಬರುವಂಥದ್ದು. ತುಂಬ ಉತ್ಸಾಹದಲ್ಲಿರ್ತೀರಿ. ತುಂಬ ಎನರ್ಜೆಟಿಕ್ ಲೆವೆಲ್ ಈ ದಿನ ಅತಿಯಾಗಿ ಇರೋದ್ರಿಂದಲೇ ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸು ಕೂಡ ಇದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ಸಾಹ ಇದೆ. ಏನೋ ಒಂದನ್ನು
ಕಳ್ಕೊಂಡಿದ್ದನ್ನು ಮರಳಿ ಪಡ್ಕೊಂಡೆ ಅನ್ನುವಂಥ ಒಂದು ಸಾಧಕನ ಮನಸ್ಥಿತಿ ಈ ದಿನ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಇದ್ದಂತಹ ಸಮಸ್ಯೆಗಳು, ವಡ್ಡಿ ಆತಂಕಗಳು, ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಜೊತೆಗೆ ಈ ದಿನ ಕೆಲವರನ್ನು ದೂರ ಇಡುವಂಥದ್ದು, ಕೆಲವರನ್ನು ತುಂಬ ಹತ್ತಿರದಲ್ಲೇ ಇಟ್ಕೊಳ್ಳುವಂಥದ್ದು, ಎಕ್ಸ್ಟ್ರೀಮ್ ಒಂದು ಎಂಡ್ಸ್ ಏನಿದೆ ಅದರ ಜೊತೆಯಲ್ಲೇ ಈ ದಿನ ಇರುವಂಥ ಸಾಧ್ಯತೆ ಇರುತ್ತೆ. ಆದರೆ ಸ್ವಲ್ಪ ಕೋಪ ತಾಪಗಳನ್ನು, ನಿಮ್ಮ ಅಸಹನೆಯನ್ನು ಈ ದಿನ ನೀವು ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಪ್ರಗತಿಯ ದಾರಿ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ. ಯಾರೇ ನೋಡಿದ್ರೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಈ ದೃಷ್ಟಿ ದೋಷದ ಬಾಧೆ ಕೂಡ ಈ ದಿನ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ ಕೆಲವು ಕಡೆ ಉಪಯೋಗಕ್ಕೆ ಬರುತ್ತೆ. ಅದರಿಂದ ನಿಮಗೆ ಜಯ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮ್ಮ ಮೇಲಧಿಕಾರಿಗಳ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ. ಹಾಗೆ ಈ ದಿನ ಹಣದ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಹೊಸ ವ್ಯಕ್ತಿಗಳ ಪರಿಚಯ ಆದಾಗ ಹಣ ಹೂಡಿಕೆಯ ಬಗ್ಗೆ, ವ್ಯಾಪಾರ ವ್ಯವಹಾರಗಳ ವಿಸ್ತರಣೆಯ ಬಗ್ಗೆ ನಿಮಗೆ ಒಳ್ಳೆಯ ಮಾಹಿತಿ ಕೂಡ ಈ ದಿನ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ತುಂಬ ಪ್ರಗತಿದಾಯಕವಾಗಿರುವಂಥ ದಿನ, ಲಾಭದಾಯಕವಾಗಿರುವಂಥ ದಿನ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡಿ, ಸಾಧ್ಯ ಆದರೆ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ಪ್ರಗತಿ ಕುಂಠಿತವಾಗುವಂಥ ದಿನ. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳಾಗಲ್ಲ. ನೀವು ಅಂದುಕೊಂಡಂತೆ ಜನ ನಿಮಗೆ ಸಹಾಯಕ್ಕೆ ಸಿಕ್ಕಲ್ಲ. ಹಾಗೆ ಬರಬೇಕಾದಂಥ ಹಣ ಆಗಲಿ, ಬರಬೇಕಾದಂಥ ಒಂದು ಸೇವೆಯಾಗಲಿ ನಿಮಗೆ ಸಕಾಲಕ್ಕೆ ಬರದೇ ಇದ್ದಾಗ ತುಂಬ ನಿಮಗೆ ಬೇಸರ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ, ಕುಟುಂಬದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಡೆವಲಪ್ಮೆಂಟ್ಸ್ ಏನಿದೆ, ಇದರಿಂದ ನಿಮಗೆ ಸ್ವಲ್ಪ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಹೊಸತನ್ನು ತುಂಬ ಆಲೋಚನೆ ಮಾಡ್ತೀರಿ. ಹೊಸ ಉದ್ಯೋಗ ಬೇಕು, ಹೊಸ ವ್ಯಾಪಾರ ಆಗಬೇಕು, ಅಥವಾ ಈಗಿರೋದಕ್ಕೆ ಪರಿಸ್ಥಿತಿಗಿಂತ ಹೊಸದಾಗಿ ಏನನ್ನಾದರೂ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಆದರೆ ಮನಸ್ಸಿನಲ್ಲಿ ಯೋಚನೆಗಳು ಚೆನ್ನಾಗಿದೆ. ಅದು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನಾ ವಿಘ್ನಗಳು, ಅಡೆತಡೆಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಅಂತಹ ತೀರ್ಮಾನಕ್ಕೆ ಸೂಕ್ತವಾದ ದಿನ ಅಲ್ಲ. ಇನ್ನು ಈ ದಿನ ಅನುಕೂಲಕರವಾದಂತಹ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಇದು ಆಪರ್ಚುನಿಟಿ, ಇದೇ ಅದೃಷ್ಟ. ಇದನ್ನು ನೀವು ಪೂರ್ಣವಾಗಿ ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸದಿಂದ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಾಗಿನೇ ಧೈರ್ಯಗೆಡದೆ, ಭಯಪಡದೆ ಆ ಸನ್ನಿವೇಶವನ್ನು ನೀವು ನಿಭಾಯಿಸಬೇಕು. ಹಾಗೆ ಈಗಾಗಲೇ ಮಾಡಿರುವಂಥ ತೀರ್ಮಾನಗಳಿಗೆ ನೀವು ಬದ್ಧರಾಗಬೇಕು. ಏಕೆಂದರೆ ಈ ದಿನ ನಿಮ್ಮ ತೀರ್ಮಾನಗಳನ್ನೇ, ನಿಮ್ಮ ಆಲೋಚನೆಗಳನ್ನೇ ನೀವು ಬದಲಾಯಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣದ ಉಳಿತಾಯದ ಜೊತೆಗೆ ಹಣದ ಗಳಿಕೆಯ ಬಗ್ಗೆ ಕೂಡ ಆಲೋಚನೆ ಇರಬೇಕಾಗತ್ತೆ. ಇನ್ನು ಈ ವಿಚಾರಗಳು ಅಂದರೆ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಈ ದಿನ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಯಾವುದೇ ಒಂದು ಸಂದರ್ಭ ಇದ್ದರೂ ಕೂಡ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾಯಿರಿ, ಯಾವುದೇ ಚಟುವಟಿಕೆಗಳನ್ನು ನೀವು ಕೈಗೊಳ್ಳುವಂಥ ಒಂದು ಸಿದ್ಧತೆಯಲ್ಲಿರಿ, ಅದರಿಂದ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ ಸಿಕ್ಕತ್ತೆ. ಹಾಗೆ ಈ ದಿನ ದೃಢಚಿತ್ತ ಅಂದರೆ ಒಂದು ವಿಲ್ ಪವರ್ ಏನಿದೆ ಅದು ನಿಮಗೆ ಬಹಳವಾಗಿ ಸಹಾಯಕವಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅರ್ಧಂಬರ್ಧ ಆಗಿರುವಂತಹ ಕೆಲಸ, ತೀರ್ಮಾನ ಸರಿ ಇಲ್ಲದೆ ನಿಂತು ಹೋಗಿರುವಂಥ ಕೆಲಸ, ಇಂಥದ್ದನ್ನು ಮುಂದುವರಿಸಲಿಕ್ಕೆ ಈ ದಿನದ ನಿಮ್ಮ ತೀರ್ಮಾನ ಸಹಾಯಕವಾಗುತ್ತೆ. ಗಟ್ಟಿ ಮನಸ್ಸಿದೆ, ಹಾಗೆ ಧೈರ್ಯ ಕೂಡ ಇದೆ. ಕಮ್ ವಾಟ್ ಮೇ ಅನ್ನುವಂಥದ್ದು ಇರೋದರಿಂದ ಕೆಲವರು ಇದನ್ನು ಸ್ವಲ್ಪ ಅಹಂಕಾರದ ಸ್ವಭಾವ ಅನ್ಬೋದು. ಆದರೆ ನೀವು ಮಾತ್ರ ಆ ಪಟ್ಟು ಬಿಡದೆ ಕೆಲಸವನ್ನು ಮಾಡುವಂಥ ಸ್ವಭಾವವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ
ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ಅವರಿಗೂ ಕೂಡ ಈ ದಿನ ನೀವು ಕೃತಜ್ಞತೆಯನ್ನು ಹೇಳಬೇಕು. ಅವರ ಸೇವೆಯನ್ನು ಈ ದಿನ ನೀವು ಅಕ್ನಾಲೆಡ್ಜ್ ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ 10 ಜನ ಸಹಾಯಕರಾಗಿ ನಿಲ್ತಾರೆ. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಿಮಗೆ ಸಹಕರಿಸ್ತಾರೋ ಅಂಥವರೆಲ್ಲರನ್ನೂ ಕೂಡ ಸ್ಮರಿಸಬೇಕು. ಅವರ ಒಂದು ಅಗತ್ಯದ ಸಮಯದಲ್ಲೋ ಕಷ್ಟದ ಸಮಯದಲ್ಲೋ ನೀವು ಕೂಡ ಸಹಕರಿಸುವಂಥ ಒಂದು ಭರವಸೆಯನ್ನು ಕೊಡಬೇಕು. ಆದರೆ ಭರವಸೆ ಕೊಡುವ ಮೊದಲು ನಿಮ್ಮ ಇತಿಮಿತಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರಿಗೆ ಮಾತು ಕೊಡಬೇಕಾಗತ್ತೆ, ಪ್ರಾಮಿಸ್ ಮಾಡಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಬರೋರು ಹೋಗೋರು ಬಂಧು ಮಿತ್ರರು ಇವರ ಒಡನಾಟ ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿ ನಿಮಗಾಗಿ ನೀವು ಸ್ವಲ್ಪ ಸಮಯವನ್ನು ತೆಗೆದಿಟ್ಕೊಳ್ಬೇಕು. ಸ್ವಂತ ಆರೋಗ್ಯವನ್ನು ನೋಡಿಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ, ಉದ್ಯೋಗ ಸ್ಥಾನ, ಕರ್ಮಸ್ಥಾನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಯೋಗ ಚೆನ್ನಾಗಿದೆ. ಹಾಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡ್ತೀರಲ್ಲ, ಅದು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ನಿಮಗೆ ನೆರವನ್ನು ನೀಡುವಂಥದ್ದು ಇದೆ. ಇನ್ನು ಹೊಸ ವಾಹನ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಮನೆಗೆ ಬೇಕಾದಂತಹ ಕೆಲವು ಮೂಲಭೂತ ಸಾಮಗ್ರಿಗಳನ್ನಾಗಲಿ ಖರೀದಿ ಮಾಡುವಂಥ ಒಳ್ಳೆಯ ಯೋಗ ಇದೆ, ಅವಕಾಶ ಇದೆ, ಕೈಯಲ್ಲಿ ಹಣ ಇದೆ. ಆದರೆ ಈ ದಿನ ಈ ವ್ಯಾಪಾರ ವ್ಯವಹಾರಗಳ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರೆ. ಯಾವುದೋ ಮಾತಿಗೆ, ಯಾರದ್ದೋ ಒತ್ತಡಕ್ಕೆ ಬಲಿಯಾಗಿ ನಿಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಬೇಡಿ. ಆದಷ್ಟು ಬೇರೆಯವರ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಕೆಲವೊಂದು ತೀರ್ಮಾನಗಳು ನಿಮಗೆ ಹಿಡಿಸಲ್ಲ. ಕೆಲವರ ವರ್ತನೆ ನಿಮಗೆ ವಿಚಿತ್ರ ಅನಿಸುತ್ತೆ. ಆದರೂ ಕೂಡ ಸ್ವಲ್ಪ ಹೊಂದಾಣಿಕೆಯಿಂದನೇ ಹೋಗಬೇಕಾಗತ್ತೆ. ಇನ್ನು ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ದೂರ ಆಗುತ್ತೆ. ಸ್ವಲ್ಪನೇ ನಿಮಗೆ ಧೈರ್ಯ ಬರುತ್ತೆ. ಹಾಗೆ ಸಮಾಜದಲ್ಲೂ ಕೂಡ ನಿಮ್ಮ ಒಂದು ವ್ಯಕ್ತಿತ್ವವನ್ನು, ನಿಮ್ಮ ಛಾಪನ್ನು ಮೂಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒಂದು ಸಲಹೆಯನ್ನು ಕೂಡ ಪಡ್ಕೊಳ್ಳಿ. ಅವರನ್ನು ಲೂಪಲ್ಲಿ ಇಟ್ಕೊಂಡೇ ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ಥಾನಮಾನದ ಏರಿಕೆ, ನಿಮ್ಮ ಗೌರವ, ಪ್ರಶಂಸೆ ಇತ್ಯಾದಿಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಇದೆ. ಹಾಗೆ ಮಾತಾಡುವಾಗ ಈ ದಿನ ನ್ಯಾಯಯುತವಾಗಿ ವರ್ತಿಸಬೇಕು. ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಬೇಕು. ಇದು ಬಹಳ ಮುಖ್ಯ. ನಿಮಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನದ ಮೊದಲ ಭಾಗದಲ್ಲಿ ಮಿಶ್ರ ಫಲಗಳಿರುತ್ತೆ. ಸಂಜೆಯ ವೇಳೆಗೆ ಸಂತೋಷ ಇಮ್ಮಡಿಯಾಗುವಂಥದ್ದು ಇದೆ. ಏಕೆಂದರೆ ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ಸನ್ನಿವೇಶಗಳು ಈ ದಿನ ನಿಮಗೆ ತುಂಬ ಫೇವರಬಲ್ ಆಗೇ ಇರುತ್ತೆ. ಹಾಗೆ ಸಮಾಜದಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಕ್ರಿಯೆ ಕಂಡುಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಯಾರನ್ನೋ ನಂಬಿ ಮೋಸ ಹೋಗುವಂಥದ್ದು, ಯಾರ ಮೇಲೂ ಅತಿಯಾಗಿ ಆಶ್ರಯಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ಮೊಟಕುಗೊಳಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಸಾಮರ್ಥ್ಯ ಇದೆ, ನಿಮ್ಮ ಕೈಲಿ ಏನಾಗುತ್ತೆ ಅಂಥ ಕೆಲಸಗಳನ್ನು ಮಾತ್ರ ಮಾಡಿ, ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಡಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಏಕೆಂದರೆ ಈ ದಿನ ಸ್ವಲ್ಪ ದುಡುಕಿನ ಸ್ವಭಾವ ಇದೆ. ಆತುರವಾಗಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಎಲ್ಲೋ ಒಂದು ಕಡೆ ಎಡವು ಬೀಳ್ತೀರಿ. ಹಾಗಾಗಿ ಹಣದ ವಿಚಾರದಲ್ಲಿ ತಜ್ಞರ ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ. ನೀವಾಗಿ ಏಕಾಏಕಿ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ, ಅದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡುವಂಥದ್ದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ತಪ್ಪುಗಳನ್ನು ಮಾಡಿದಾಗ ಪಶ್ಚಾತ್ತಾಪ ಪಡ್ತೀರಿ. ನಾಳೆ ಅದರ ಫಲಿತಾಂಶಗಳು ನಿಮಗೆ ತಿರುಗು ಮುರುಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ತುಂಬ ಜಾಗೃತರಾಗಿರಿ. ಸ್ವಲ್ಪ ಸೆನ್ಸಿಟಿವ್ ಆಗಿ ಈ ದಿನ ಇರಬೇಕಾಗತ್ತೆ.
ಹಾಗೆ ಈ ದಿನ ನಿಮ್ಮ ಗೆಳೆಯರ ಆಯ್ಕೆ, ಕೆಲಸಗಳ ಆಯ್ಕೆ ಬಹಳ ಸೂಕ್ತವಾಗಿರಬೇಕು. ಯಾಕೆಂದರೆ ಈ ಎರಡರಿಂದಲೇ ಈ ದಿನ ನಿಮಗೆ ತುಂಬ ತ್ರಾಸ ಆಗುತ್ತೆ, ಒತ್ತಡ ಆಗುತ್ತೆ. ತಪ್ಪು ಗೆಳೆಯರ ಆಯ್ಕೆ ಏನಿದೆ ಇದು ನಿಮಗೆ ಒತ್ತಡವನ್ನು ತಂದರೆ, ನಷ್ಟವನ್ನು ಉಂಟು ಮಾಡಿದ್ರೆ ಈ ದಿನದ ವಿದ್ಯಮಾನಗಳೇನಿದೆ ಅದು ಕೂಡ ಮನಸ್ಸಿಗೆ ಬೇಸರವನ್ನು ತರಿಸ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಒಟ್ಟಾರೆ ಈ ದಿನ ಸ್ವಲ್ಪ ಕೇರ್ಫುಲ್ಲಾಗೇ ಇರಬೇಕು. ಹಾಗೆ ಆಯ್ಕೆಯ ವಿಚಾರದಲ್ಲಿ ಈ ದಿನ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.